ವೀಕ್ಷಕರೇ, ಈ ವಿಡಿಯೋದಲ್ಲಿ ನೋಡ್ತಿರೋ 8 ವರ್ಷದ ಪುಟ್ಟ ಬಾಲಕ ಸಾಧಾರಣ ಬಾಲಕ ಅಲ್ಲ. ಈತನನ್ನ ಕಲಿಯುಗದ ಕೃಷ್ಣ ಅಂತ ಕರೀತಿದ್ದಾರೆ. ಅಷ್ಟಕ್ಕೂ ಅಲ್ಲಿನ ಜನರು ಈ ಪುಟ್ಟ ಬಾಲಕನನ್ನ ಶ್ರೀಕೃಷ್ಣನಿಗೆ ಯಾಕೆ ಹೋಲಿಕೆ ಮಾಡ್ತಿದ್ದಾರೆ ಅಂದ್ರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀಕೃಷ್ಣನ ಪಾಲಕರ ಬಳಿ 9 ಲಕ್ಷ ಹಸುಗಳಿತ್ತು. ಒಮ್ಮೆ ಶ್ರೀಕೃಷ್ಣ ಕಾಡಿಗೆ ಹೋಗಿ ಕೊಳಲನ್ನ ನುಡಿಸಿದ್ರೆ ಎಲ್ಲ ಹಸುಗಳು ಒಟ್ಟಾಗಿ ಶ್ರೀಕೃಷ್ಣನ ಬಳಿ ಬರ್ತಾ ಇದ್ವು ಅಂತ ನಮಗೆಲ್ಲರಿಗೂ ಗೊತ್ತು. ಅದೇ ರೀತಿ ಈ ಕಿರಣ್ ಎಂಬ ಬಾಲಕನ ತಂದೆಯ ಬಳಿ 100 ಹಸುಗಳಿವೆ. ಈ ಬಾಲಕನಿಗೆ ದನ ಕರುಗಳು ಅಂದ್ರೆ ಪಂಚಪ್ರಾಣ. ಈ ಹಸುಗಳಿಗೆ ಹುಲ್ಲು ಮೇಯಿಸೋದಕ್ಕೆ ಅಪ್ಪನ ಜೊತೆ ಬರ್ತಿರ್ತಾನೆ. ಈ ಬಾಲಕನನ್ನ ಕಂಡ ಕೂಡಲೇ ಎಲ್ಲ ಹಸುಗಳು ಈತನನ್ನ ಆವರಿಸಿಕೊಂಡು ಬಿಡುತ್ತವೆ. ಅಷ್ಟೇ ಅಲ್ಲದೆ ಈತ ಹೋದಲ್ಲೆಲ್ಲ ಈ ಹಸುಗಳು ಬಾಲಕನನ್ನ ಹಿಂಬಾಲಿಸುತ್ತವೆ. ಆತ ಓಡಿದರೆ ಓಡುತ್ತವೆ ಮತ್ತು ಆತ ನಿಂತುಕೊಂಡರೆ ನಿಂತುಕೊಳ್ಳುತ್ತೆ. ಈ ಪುಟ್ಟ ಬಾಲಕನ ಒಂದು ಧ್ವನಿಗೆ ಎಲ್ಲ ಹಸುಗಳು ತಿನ್ನೋದನ್ನ ಬಿಟ್ಟು ಈತನ ಮುಂದೆ ಬಂದು ನಿಲ್ಲುತ್ತೆ ಹಾಗೂ ಈತನನ್ನ ರಕ್ಷಣೆ ಮಾಡುತ್ತೆ. 1-2 ಹಸುಗಳ ಪ್ರೀತಿ ಗಳಿಸೋದು ಸುಲಭ, ಆದರೆ 100 ಹಸುಗಳ ಪ್ರೀತಿ ಗಳಿಸೋದು ಅಂದರೆ ಅದು ಅಚ್ಚರಿಯೇ ಸರಿ. ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ.